ದಾರಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತಾ ಇರ್ತವೆ. ಆದರೆ ರಸ್ತೆ ದಾಟೋಕೆ ಸ್ಕೈವಾಕ್ ಇಲ್ಲದೆ ಸಾರ್ವಜನಿಕರು ಪರದಾಡುವಂತಾಗಿತ್ತು. ಎಷ್ಟೇ ಪ್ರತಿಭಟನೆ ಮಾಡಿದ್ರೂ ಕೂಡ ಹೆದ್ದಾರಿ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಸರ್ಕಾರ ಜನರಿಗೋಸ್ಕರ ಸಾಕಷ್ಟು ಯೋಜನೆಗಳನ್ನ ಜಾರಿಗೊಳಿಸುತ್ತೆ. ಅದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ. ಆದರೆ ಕಾರ್ಯರೂಪಕ್ಕೆ ಬರೋ ಯೋಜನೆಗಳು ಬೆರಳೆಣಿಕೆಯಷ್ಟು ಮಾತ್ರ. ಅರ್ಧಂಬರ್ಧಂ ಕೆಲಸ ಮಾಡಿ ಹಾಗೆ ಬಿಡ್ತಾರೆ. ಅದನ್ನ ಪೂರ್ಣಗೊಳಿಸೋದೇ ಇಲ್ಲ. ಈ ಸ್ಕೈವಾಕ್ ಕಥೆಯೂ ಹಾಗೆ ಆಗಿದೆ. ಅರ್ಧಂಬರ್ಧಂ ಸ್ಕೈವಾಕ್ ಕೆಲಸ, ಡೆಡ್ಲಿ ಸಂಚಾರ, ರಸ್ತೆ ದಾಟಲು ಹರಸಾಹಸ, ಸಾರ್ವಜನಿಕರ ಆಕ್ರೋಶ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ವಿಶ್ವನಾಥಪುರ ಬಳಿ ನಿರ್ಮಾಣ ಮಾಡ್ತಿರೋ ಸ್ಕೈವಾಕ್. ಹೊಸಕೋಟೆಯಿಂದ ಡಾಬಾಸ್ಪೇಟೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 648ರಲ್ಲಿ ಪ್ರತಿನಿತ್ಯ ಜನರು ಓಡಾಡ್ತಾರೆ. ಪಕ್ಕದಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿ ಕೂಡ ಇರೋದ್ರಿಂದ ಓಡಾಟ ಹೆಚ್ಚಾಗಿದೆ. ಅಲ್ಲದೆ ಸುತ್ತಮುತ್ತ 18ಕ್ಕೂ ಹೆಚ್ಚು ಹಳ್ಳಿಗಳಿವೆ. ಎಲ್ಲಾ ಹಳ್ಳಿಯ ಮಕ್ಕಳು ಶಾಲೆಗೆ ಹೋಗುವಾಗ ರಸ್ತೆ ದಾಟಲು ಹರಸಾಹಸ ಪಡುವಂತಾಗಿದೆ. ಯಾಕಂದ್ರೆ ಸ್ಕೈವಾಕ್ ನಿರ್ಮಿಸಿದವರು ಕೆಲಸವನ್ನ ಪೂರ್ಣಗೊಳಿಸೇ ಇಲ್ಲ. ಹೈವೇ ಮಾಡಿದಾಗಿಂದ ತುಂಬ ಕಷ್ಟ ಆಗುತ್ತೆ. ನಮಗೆ ರೋಡ್ ದಾಟಕ್ಕೆಲ್ಲ ಕಷ್ಟ ಆಗುತ್ತೆ, ಬರೋಕ್ಕೆ ಆಗಲ್ಲ. ಅವರೊಬ್ಬ ನಿಲ್ಸೋದೇ ಇಲ್ಲ, ಫಾಸ್ಟಿಗೆ ಹೋಗ್ತಾನೆ ಇರ್ತಾರೆ. 1 ಅವರ್ ಆದರೂ ಅಲ್ಲಿ ಆ ಕಡೆನೇ ನಿಂತಿರ್ತೀವಿ. ಈ ಕಡೆ ದಾಟಕ್ಕೆ ಆಗಲ್ಲ, ಬೇಗ ಬರಬೇಕು ಅಂದರೆ ಆಗಲ್ಲ. ಟೈಮಿಂಗ್ಸು ಪಿಕ್ ಆಗಲ್ಲ, ಬೇಗ ಬಸ್ಸು ಹೋಗ್ಬೇಕು ಅಂದರೆ ಕಾಲೇಜ್ಗೆ ಪಿಕ್ ಆಗಲ್ಲ. ಸ್ಕೈವಾಕ್ ಬೇಗ ಮಾಡಿಸ್ಕೊಡ್ಬೇಕು. ಚಿಕ್ಕ ಮಕ್ಳು ಎಲ್ಲ ಹೋಗ್ಬೇಕು ಅಂದರೆ ಅವ್ರ ಅಪ್ಪ ಅವ್ರ ಅಮ್ಮ ಬಂದು ಕೆಲಸ ಬಿಟ್ಟು ಬಂದು ಅವ್ರನ್ನ ರೋಡ್ ದಾಟಿಸ್ಬಿಟ್ಟು ಹೋಗ್ತಾರೆ ಮತ್ತೆ ವ್ಯಾನ್ ಹತ್ತಿಸ್ಬಿಟ್ಟು ಹೋಗ್ತಾರೆ. ಸರ್ 1 ಅವರ್ 2 ಅವರ್ ರೋಡ್ ದಾಟಕ್ಕೆ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಬಸ್ ಹತ್ ಕಡೆ ಇದೆ, ಓಡೋಗೋಣ ಅನ್ನೋ ಫಸ್ಟ್ಗೆ ಗಾಡಿಗಳು ಫಾಸ್ಟ್ ಆಗಿ ಬರುತ್ತೆ, ಬಸ್ ಮೂವ್ ಆಗೋಗ್ಬಿಡುತ್ತೆ, ಆಮೇಲೆ ಟೈಮ್ ಆಗೋಗ್ಬಿಡುತ್ತೆ. ಕಾಲೇಜ್ 2025ರಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿದ್ರೂ ಇದುವರೆಗೆ ಸ್ಕೈವಾಕ್ ಕಾಮಗಾರಿ ಪೂರ್ಣಗೊಂಡಿಲ್ಲ. ಹಾಗಾಗಿ ರಸ್ತೆ ದಾಟುವ ವೇಳೆ ಸಾಕಷ್ಟು ಅಪಘಾತಗಳು ಆಗ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಕೂಗಳತೆ ದೂರದಲ್ಲಿ ಇದ್ರೂ ಸಾರ್ವಜನಿಕರಿಗೆ ಯಾವುದೇ ಅನುಕೂಲ ಆಗಿಲ್ಲ. ಎಷ್ಟು ಬಾರಿ ಗಮನಕ್ಕೆ ತಂದ್ರೂ ಹೆದ್ದಾರಿ ಅಧಿಕಾರಿಗಳು ಜೊತೆಗೆ ಜಿಲ್ಲಾಡಳಿತ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ. ರೋಡ್ ದಾಟ್ಬಿಟ್ಟು ಹೋಗಕ್ಕೆ ಆಗಲ್ಲ ಸರ್. ಸ್ಕೂಲ್ ಬಸ್ಗಳಿಂದ ಬರ್ತಾರೆ ಪಾಪ, ಆ ಕಡೆ ಕೆಲಸಕ್ಕೆ ಹೋಗ್ತಾರೆ ಫ್ಯಾಕ್ಟ್ರಿಗಳಿಗೆ. ರೋಡ್ ದಾಟಕ್ಕೆ ಆಗಲ್ಲ ಸರ್. ಎಷ್ಟೋ ಆಕ್ಸಿಡೆಂಟ್ಗಳು ಎಲ್ಲ ಆಗ್ಬಿಟ್ಟವೆ. ಇಲ್ಲಿಂದ ಆ ಕಡೆ ಹೋಗಕ್ಕೆ ಕಷ್ಟ. ಮೊನ್ನೆ ಹೋಗಕ್ಕಾಗದಿರೋದಕ್ಕೆ ಕೆಲಸದವ್ರು ಪಾಪ ಮೊನ್ನೆ ಗೇಟ್ನಾಗೆ ಒಂದು ಹುಡುಗನಿಗೂ ಬೈಕ್ನಾಗ ಇಬ್ರು ಗಂಡ ಹೆಂಡತಿ ಒಂದೇ ಸತಿ ಆಕ್ಸಿಡೆಂಟ್ ಆಗೋಯ್ತು. ಒಟ್ನಲ್ಲಿ ರಸ್ತೆ ದಾಟಲು ಸಾರ್ವಜನಿಕರ ಜೊತೆಗೆ ಶಾಲಾ ಮಕ್ಕಳು ಕೂಡ ಪರದಾಟ ಅನುಭವಿಸುತ್ತಿದ್ದು, ಹೆದ್ದಾರಿ ಅಧಿಕಾರಿಗಳು ಕೂಡಲೇ ಸ್ಕೈವಾಕ್ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಮನು ಹಾದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ.